ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇವತ್ತು ನಾನೊಂದು ಫುಡ್ ಲಾಗ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಅಂದರೆ ಸಂಡೇ ಟು ಮಂಡೇ PGಯಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಏನು ಫುಡ್ ಕೊಡ್ತಾರೆ ಅದನ್ನೆಲ್ಲ ನಾನು ವಿಡಿಯೋಸ್ ಹಾಗೆ ಫೋಟೋಸನ್ನು ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ಹಾಕಿರ್ತೇನೆ, ಹೋಗಿ ನೋಡಿ ಬನ್ನಿ. ಸ್ನೇಹಿತರೆ, ನಾನು ನೈಟ್ ಚಪಾತಿ ಹಾಗೆ ಪಲ್ಯ ಅಷ್ಟೇ ತೋರಿಸಿದ್ದೀನಿ. ಚಪಾತಿ ಪಲ್ಯ ಅಷ್ಟೇ ಅಲ್ಲ, ರೈಸ್, ದಾಲ್ ಹಾಗೆ ಚಪಾತಿ ಏನಾದರೂ ಪಲ್ಯ ಕೊಟ್ಟಿರ್ತಾರೆ ಈ ರೀತಿಯಾಗಿ. ಸ್ನೇಹಿತರೆ, ನೋಡಿದ್ರಲ್ವಾ, ಸಂಡೇದ್ ಮಾತ್ರ ಮಿಸ್ ಆಗಿದೆಯಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಿಮ್ ಜೊತೆ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೇನೆ. ಬನ್ನಿ ಹಾಗಿದ್ರೆ ಈಗ ತಿಂಡಿಗೆ ಹೋಗೋಣ. ನನ್ನ ಪ್ರಕಾರ ಇವತ್ತು ಸಂಡೇ ಆಗಿರೋದ್ರಿಂದ ತಿಂಡಿ ಚೌಚೌ ಬಾತೆ ಇರುತ್ತೆ. ನಾನು ಬಂದು 3 ವೀಕ್ಸ್ ಆಯ್ತಲ್ಲ, 3 ವೀಕ್ಸ್ ಕೂಡ ಚೌಚೌ ಬಾತೆ ಮಾಡಿದ್ದಾರೆ. ಈ ಸಂಡೇನೂ ಅದೇ ಇರುತ್ತೆ ಅಂತ ಅಂದ್ಕೊಳ್ತೇನೆ. ಬನ್ನಿ ಏನಿದೆ ಅಂತ ನೋಡೋಣ. ಸ್ನೇಹಿತರೆ, ಇವತ್ತು ಸಂಡೇ ಆಗಿರೋದ್ರಿಂದ ನಾನು ನಿಮ್ಮ ಹತ್ರ ಚೌಚೌ ಬಾತ್ ಮಾಡಿರ್ತಾರೆ ಅಂತ ಹೇಳಿದೆ, ಬಟ್ ನನಗೆ ರಾಂಗ್ ಆಗಿದೆ. ಇವತ್ತು ಯಾಕೋ ಚಪಾತಿ ಮಾಡಿಬಿಟ್ಟು ಅದಕ್ಕೆ ಕಡಲೆ ಗ್ರೇವಿ ಕೊಟ್ಟಿದ್ದಾರೆ. ಯಾವಾಗಲೂ ಚೌಚೌ ಬಾತ್ ಉಪ್ಪಿಟ್ಟು ಶೀರಾನೇ ಮಾಡ್ತಾಯಿದ್ರು, ಬಟ್ ಇವತ್ತು ಯಾಕೋ ಇದನ್ನೇ ಮಾಡಿದ್ದಾರೆ. ಇದನ್ನೇ ತಿಂದ್ಕೊಳ್ಳೋದು ಇವತ್ತು. ಹೇಗಿದೆ ಅಂತ ಒಂದ್ಸರಿ ತೋರಿಸ್ಬಿಡ್ತೇನೆ. ನೋಡಿದ್ರ, ಈಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಪರವಾಗಿಲ್ಲ, ಚೆನ್ನಾಗಿದೆ, ತಿನ್ಬೋದು. ನಾ ಮತ್ತೆ ನಿಮ್ಮ ಜೊತೆ ಮಧ್ಯಾಹ್ನದ ಊಟದ ಜೊತೆ ಸಿಗ್ತೇನೆ.
ಸ್ನೇಹಿತರೆ, ಮಧ್ಯಾಹ್ನದ ಊಟ ರೆಡಿ ಇದೆ. ರೈಸ್ ಮಾಡಿದ್ದಾರೆ, ಹಾಗೆ ರಸಮ್ ಕೊಟ್ಟಿದ್ದಾರೆ, ಮತ್ತು ಹಪ್ಪಳ ಕೊಟ್ಟಿದ್ದಾರೆ. ಒಂದ್ಸರಿ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ನೋಡಿ. ಈಗ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನಾನು ಟೇಸ್ಟ್ ಮಾಡಿ ಹೇಳೋದಕ್ಕಿಂತ ಇಷ್ಟು ದಿನ ಎಕ್ಸ್ಪೀರಿಯೆನ್ಸಲ್ಲಿ ಹೇಗಿದೆ ಅಂತ ಹೇಳ್ಬೋದು. ಬಟ್ ಟೇಸ್ಟ್ ಮಾಡಿದ್ದೀನಿ ಅಂತ ಗೊತ್ತಾಗಬೇಕಲ್ಲ, ಒಂದ್ಸರಿ ಟೇಸ್ಟ್ ಮಾಡಿಬಿಡ್ತೀನಿ. ಓಕೆ ಸ್ನೇಹಿತರೆ, ಮಧ್ಯಾಹ್ನ ಯಾವಾಗಲೂ ರಸಮ್ ಇಲ್ಲ ದಾಲ್ ಹಾಗೆ ತರಕಾರಿ ಸಾಂಬಾರು ಮಾಡಿರ್ತಾರೆ. ಸ್ನೇಹಿತರೆ, ಮತ್ತೆ ನಾನು ನಿಮ್ಮ ಜೊತೆ ರಾತ್ರಿ ಸಿಗ್ತೇನೆ. ರಾತ್ರಿ ಏನು ಮಾಡಿರ್ತಾರೆ, ಅದ್ರ ಟೇಸ್ಟ್ ಹೇಗಿದೆ ಎಲ್ಲವನ್ನ ಹೇಳ್ತೇನೆ. ಸ್ನೇಹಿತರೆ, ಇವತ್ತು ಸಂಡೇ ಆಗಿರೋದರಿಂದ ಚಿಕನ್ ಮಾಡಿದ್ದಾರೆ. ಬಿರಿಯಾನಿ ರೈಸ್ ಮಾಡಿಬಿಟ್ಟು ಅದಕ್ಕೆ ಗ್ರೇವಿ ಕೊಟ್ಟಿದ್ದಾರೆ, ಚಿಕನ್ ಗ್ರೇವಿ. ಚಿಕನ್ ಅಂದರೆ ಕೇಳಬೇಕಾ, ನನಗಂತೂ ತುಂಬಾ ಫೇವ್ರೇಟ್. ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ ತಿನ್ಕೊಂಡು ಬಿಡೋದೆ. ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಪರವಾಗಿಲ್ಲ, ತಿನ್ಕೋಬಹುದು. ಮನೆ ರುಚಿ ಇಲ್ಲ ಅಂದರೂ ಚೆನ್ನಾಗಿದೆ, ತಿನ್ಬೋದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಾನು ಹಾಕುವಂಥ ಕಂಟೆಂಟ್ ನಿಮಗೆ ಇಷ್ಟ ಆಗಬಹುದು. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.